ಈ ವ್ಯಕ್ತಿಗೆ ಪಾಠ ಕಲಿಸಬೇಕು ಅಂತಂದ್ರೆ ಒಂದಿಷ್ಟು ಸಲ ಬ್ಯಾನ್ ಅನ್ನ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿರುವಂತಹ ನಟ ನಟಿಯರೆಲ್ಲ ಅವ್ರ ಪರವಾಗಿ ಮಾತಾಡೋರು ಇದ್ದಾರೆ, ಅವ್ರನ್ನ ವಹಿಸ್ಕೊಂಡು ಮಾತಾಡೋರು ಇದ್ದಾರೆ. ಇನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಅವರ ಚಿತ್ರವನ್ನ ಪ್ರಸಾರ ಮಾಡಕೂಡದು. ಇಲ್ಲಿ ನಟ ಶಿವರಾಜ್ ಕುಮಾರ್ಗೂ ಕೂಡ ನಾರಾಯಣಗೌಡರು ಬುದ್ಧಿ ಮಾತನ್ನ ಹೇಳಿದ್ದಾರೆ. ನಟ ಕಮಲ್ ಹಾಸನ್ ಪರವಾಗಿ ನಿಲ್ಲಬೇಡಿ ಅನ್ನುವಂತ ಮಾತನಾಡಿದ್ದಾರೆ. ಯಾಕೆ ಅವ್ರನ್ನ ವಹಿಸ್ಕೊಂಡು ಮಾತನಾಡ್ತೀರಾ? ದೊಡ್ಡ ಮನೆ ಗೌರವಕ್ಕೆ ಇದು ಧಕ್ಕೆಯಾಗತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಭಾಷೆಯ ವಿಚಾರದಲ್ಲಿ ಹೇಗೆ ಹೇಳಿದ್ರು, ಆ ರೀತಿಯಾಗಿ ನಿಲುವನ್ನ ತೆಗೆದುಕೊಳ್ಬೇಕು. ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ, ಕ್ಷಮೆ ಕೇಳೋಕೆ ಹೇಳಿ. ಶಿವಣ್ಣ ಕಮಲ್ ಹಾಸನ್ ವಹಿಸಿಕೊಂಡ್ರೆ ಸಹಿಸೋಕ್ಕಾಗೋದಿಲ್ಲ. 7.5 ಕೋಟಿ ಕನ್ನಡಿಗರ ಭಾವನೆ ದೊಡ್ಡದು ಅನಿಸ್ಲಿಲ್ವೇ ನಿಮಗೆ ಅಂತ ಕೇಳಿದ್ದಾರೆ ನಾರಾಯಣಗೌಡರು ನಟ ಶಿವರಾಜ್ ಕುಮಾರ್ ಅವರಿಗೆ. ಕುಮಾರ್, ಇವತ್ತು ನೀವು ಸಮರ್ಥನೆ ಮಾಡ್ಕೋತೀರಿ, ಅದೊಂದು ದೊಡ್ಡ ವಿಚಾರವಾ? ಅದನ್ನು ಇಷ್ಟೊಂದು ಬೆಳೆಸಬೇಕಾ? ಮತ್ತು ಯಾವುದು ಶಿವರಾಜ್ ಕುಮಾರ್ ಅವರೇ, ಯಾವುದು ದೊಡ್ಡ ವಿಚಾರ? ತಮಿಳು ಭಾಷೆಯೇ, ತಮಿಳು ಸಂಸ್ಕೃತಿಯೇ, ಇಲ್ಲ ಕಮಲ್ ಹಾಸನ್ನ ದೊಡ್ಡ ವಿಚಾರ? ನಿಮಗೆ ಕನ್ನಡ ಅನ್ನೋದು 7.5 ಕೋಟಿ ಕನ್ನಡಿಗರ ಭಾವನಾತ್ಮಕವಾದಂಥ ಕನ್ನಡ ನಿಮಗೆ ದೊಡ್ಡದು ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ ಅದರ ಅಭಿಮಾನಕ್ಕೆ, ಸ್ವಾಭಿಮಾನಕ್ಕೆ ಯಾರಿಂದಲೋ ಧಕ್ಕೆ ಆಗ್ತಾ ಇದೆ ಅಂದಾಗ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುವಂಥ ಧೈರ್ಯ ನಿಮಗಿಲ್ವಾ? ಯಾತಕ್ಕೆ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊತಾರೆ?